ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಅಂಡ್ ಫಸ್ಟ್ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಈ ಚಾನಲ್ ನಲ್ಲಿ ನಾನು ಏನೆಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ರೆ ಫುಡ್ ರೆಸಿಪೀಸ್ ಆಗಿರ್ಬೋದು, ನಾನು ಔಟಿಂಗ್ ಹೋಗಿರೋದಾಗಿರ್ಬೋದು, ಅಥವಾ ಲೈಕ್ ನನ್ನ ಡೈಲಿ ರುಟೀನ್, ನನ್ನ ಲೈಫ್ ಅಲ್ಲಿ ಏನೇನ್ ಆಗ್ತಿದೆ ಅಂತಾನು ಕೂಡ ಆಗಿರ್ಬೋದು, ನಾನು ಎಲ್ಲಾ ಕೂಡ ಈ ಚಾನಲ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಎಲ್ಲಾ ಕಡೆ ನೀವು ಪನ್ನೀರ್ ಬಟರ್ ಮಸಾಲ ಅಂತ ಕೇಳಿರ್ತೀರಾ, ಬಟ್ ಇಲ್ಲಿ ನಾನು ಪನ್ನೀರ್ ಕರ್ಡ್ ಮಸಾಲ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊತಾ ಇದ್ದೀನಿ. ಜಾಸ್ತಿ ಬೇಯಿಸಕ್ ಹೋಗ್ಬೇಡಿ, ರಸ ಎಲ್ಲ ಅದರಲ್ಲಿ ಹಿಂಗೋಗುತ್ತೆ. ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಹಾಕೊಂತಾ ಇದ್ದೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಮೂರೇ ಐಟಮ್ ಸಾಕು. ಸೊ ಇದಿಷ್ಟು ಐಟಮ್ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ರುಬ್ಬಿದಾದ್ಮೇಲೆ ಪೇಸ್ಟ್ ಈ ರೀತಿ ಇರುತ್ತೆ. ಸೊ ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪನ್ನೀರನ್ನ ಕ್ಯೂಬ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ಅದನ್ನ ಜಸ್ಟ್ ಒಂದ್ ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆ ಹಾಕೊಂಡು ಅದನ್ನ ಜಸ್ಟ್ ಫ್ರೈ ಮಾಡ್ಕೊಂಡಿದೀನಿ. ಜಾಸ್ತಿ ಡೀಪ್ ಫ್ರೈ ಮಾಡಕ್ ಹೋಗ್ಬೇಡಿ, ಅದನ್ನ ನಿಂಗೆ ಎತ್ತಿಟ್ಕೊಂತಾ ಇದೀನಿ. ಇವಾಗ ಅದೇ ಎಣ್ಣೆಗೆ ಒಂದೆರಡು ಪಲಾವ್ ಎಲೆ, ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಜೀರಿಗೆ. ನಾನು ಸ್ವಲ್ಪ ಮಾಡ್ಕೊತಾ ಇರೋದ್ರಿಂದ ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಪ್ರಕಾರ ಹಾಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅಂದ್ರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ. ನೆಕ್ಸ್ಟ್ ಫ್ರೈ ಆಗಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಆನಿಯನ್ ಹಾಕಬೇಕು. ಆನಿಯನ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬ್ರೌನಿಶ್ ಬರೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಫ್ರೈ ಆಗಿದೆ, ಇದಕ್ಕೆ ನಾನು ಇವಾಗ ಟೊಮೆಟೊ ಆಡ್ ಮಾಡ್ತಾ ಇದ್ದೀನಿ. ಅದನ್ನ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸೊ ಇವಾಗ ಟೊಮೊಟೊ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಜಸ್ಟ್ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಫ್ರೈ ಆಗಿದ್ದಾದ್ಮೇಲೆ ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ ಮತ್ತೆ ಧನಿಯಾ ಪುಡಿ, ಸಾಂಬಾರ್ ಪುಡಿ ಅಂತಾನು ಕರೀತಾರೆ, ಧನಿಯಾ ಪುಡಿ. ಸೊ ಈ 3 ಐಟಮ್ನ ಹಾಕೊಂಡು ಜಸ್ಟ್ ಒಂದು ಮಿಕ್ಸ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ನಾವು ರುಬ್ಬಿರೋಂಥ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ, ಮೀಡಿಯಂ ಫ್ಲೇಮಲ್ಲೇ ಇರಲಿ. ಸೊ ಅದನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೋ ಫ್ಲೇಮಲ್ಲೇ ಇಟ್ಟಿರ್ರಿ. ಇವಾಗ ಅದು ಎಣ್ಣೆ ಎಲ್ಲ ಬಿಡ್ಕೋಬೇಕು, ಆ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. 2 ಮಿನಿಟ್ಸ್ ಸಾಕು. ಇದೆಲ್ಲ ನೋಡಿ ಇವಾಗ ಎಣ್ಣೆ ಬಿಡ್ಕೋತಾ ಇದೆ, ಲೋ ಫ್ಲೇಮಲ್ಲೇ ಇರಲಿ. ಸೊ ಇವಾಗ ಅದಕ್ಕೆ ನಾನು ಜಸ್ಟ್ ಕರ್ಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರನ್ನ ಹಾಕ್ಬಿಟ್ಟು ಜಸ್ಟ್ ಅದನ್ನ ಒಂದು ಮಿಕ್ಸ್ ಕೊಡಿ ಸಾಕು. ಇವಾಗ ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇದಾಗಿದ್ದಾದ್ಮೇಲೆ ನಾನು ಏನು ಫ್ರೈ ಮಾಡಿ ಎತ್ಕೊಂಡಿದ್ನಲ್ಲ ಪನ್ನೀರು, ಅದನ್ನ ಜಸ್ಟ್ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು ಮಿಕ್ಸ್ ಮಾಡಿದ್ರೆ ಸಾಕು. ಆಲ್ರೆಡಿ ಪನ್ನೀರ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಇವಾಗ ಮೇಲೆ ಹಾಕ್ಬಿಟ್ಟು ಜಾಸ್ತಿ ಅಂದ್ರೆ ಏನು ಬೇಯಿಸೋದೇ ಅಂತ ಅವಶ್ಯಕತೆ ಏನಿರೋದಿಲ್ಲ. ಜಸ್ಟ್ ಒಂದು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ವಾಸನೆ ಘಮ ಘಮ ಅಂತ ಬರ್ತಾ ಇದೆ, ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಿದೆ. ಸೊ ಲಾಸ್ಟಲ್ಲಿ ನಾನು ಇವಾಗ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಇದಾಗಿದ್ದಾದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು 1-2 ನಿಮಿಷ ಬಿಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಿಜವಾಗ್ಲೂ ಸ್ಮೆಲ್ ಸೂಪರಾಗಿ ಬರ್ತಿದೆ. ಒಂದ್ಸತಿ ಟ್ರೈ ಮಾಡಿ ಅಂತಾನೆ ನಾನು ಹೇಳ್ತಿದ್ದೀನಿ. ಇವಾಗ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಆ ಎಣ್ಣೆ ಎಲ್ಲ ಹೆಂಗ್ ಬಿಟ್ಕೊಂಡಿದೆ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ನೀವು ಇದಕ್ಕೆ ರೈಸ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ರೋಟಿ ಆಗಿರ್ಬೋದು, ಯಾವುದಕ್ಕಾದ್ರೂ ಆಗಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಒಂದ್ಸತಿ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಸೂಪರ್ ಆಗಿದೆ ಮಾತ್ರ. ನಂಗೆ ಇದನ್ನ ತಿನ್ನಕ್ ನಿಲ್ಸಕ್ಕೆ ಆಗ್ತಿಲ್ಲ, ಅಷ್ಟು ಇಷ್ಟ ಆಗ್ತಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಮಸ್ಟ್ ಟ್ರೈ ಅಂತಾನೆ ನಾನು ರೆಫರ್ ಮಾಡ್ತೇನೆ ಸೀರಿಯಸ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.